ಹೆಲೋ ಹಾಯ್ ಫ್ರೆಂಡ್ಸ್, ಇವತ್ತು ಒಂದು ಮದುವೆ ವಿಡಿಯೋ ಮಾಡ್ತಾ ಇದ್ದೀನಿ. ನನ್ನ ಮೈದನ ಮದುವೆ ವಿಡಿಯೋ ಇದು. ನಮ್ಮ ಕಡೆ ಯಾವ ರೀತಿ ಮಾಡ್ತೀವಿ ಶಾಸ್ತ್ರಗಳೆಲ್ಲ ಅಂತಂದು ವಿಡಿಯೋ ಮಾಡ್ತಾ ಇದ್ದೀನಿ ನಾನಿಲ್ಲಿ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಅಂತ ಹೇಳ್ತೀನಿ. ಮದುವೆ ಅಂದರೆ ನಮ್ಮ ಕಡೆ ಎಲ್ಲ ಬಂದುಬಿಟ್ಟು ಫಸ್ಟಿಗೆ ಮದುಮಗಳಿಗೆ ಗುಡ್ಲ ಶಾಸ್ತ್ರ ಅಂದರೆ ಹೊಸ್ಗೆ ಫಸ್ಟ್ ತೊಗೊಂಡೋಗಿ ಹಾಕಿ ಬಂದುಬಿಡ್ತೀವಿ. ಒಂದು ಸೀರೆ ಕೊಟ್ಬಿಟ್ಟು ಗುಡ್ಲ ಹೊಸ್ಗೆ ಅಂತ ಹಾಕಿ ಬರ್ತೀವಿ. ಅದಕ್ಕೆ ನಾವು ಸಹ ಎಲ್ಲರೂ ಹೊರಟಿದ್ದೀವಿ ಇಲ್ಲಿಗ. ಅವತ್ತೇ ವುಮೆನ್ಸ್ ಡೇ ಇರೋದ್ರಿಂದ ಎಲ್ಲರೂ ಸಹ ಒಂದೊಂದು ರೆಡಿ ಆಗಿದ್ವಲ್ಲ, ಹಿಂಗೆ ಒಂದು ಫೋಟೋ ತೆಕ್ಕೊಂಬಿಡೋಣ ಅಂತಂದು ಎಲ್ಲರೂ ಒಂದು ಸೆಲ್ಫಿ ಎಲ್ಲ ತೊಗೊಂಡು ನಮ್ಮ ಅತ್ತಿಗೆ ಎಲ್ಲರೂ ಬಂದು ಒಟ್ಟು ಒಂದು 5-6 ಜನ ನಾವೆಲ್ಲ ಹೊರಟಿದ್ದು ಅಲ್ಲಿಗೆ. ಒಂದು ಇನೋವಾ ಮತ್ತು ಒಂದು ಕಾರ್ ಮಾಡಿದ್ರು ಸಹ ಅಲ್ಲಿ ಅತ್ತೆ ಮಾಮ, ಅದರಲ್ಲಿ ನಾವು ಹೊರಟಿರೋದು ಎಲ್ಲರೂ ಇಲ್ಲಿ. ಅಮರಾಪುರದ ಹತ್ರ ವಲಸೆ ಅಂತಂದು ಹೆಣ್ಣಿನ ಕಡೆ ಊರು ಬಂದುಬಿಟ್ಟು ಅಲ್ಲಿಗೆ ಹೋಗ್ತಾ ಇದ್ದೀವಿ ನಾವೆಲ್ಲರೂ ಈಗ ಎಲ್ಲ. ಅಲ್ಲಿಗೆ ಹೋಗ್ಬಿಟ್ಟು ಅವ್ರ ಮನೇಲೇ ಹೊಸ್ಗೆ ಹಾಕೋದು. ಇಲ್ಲೆಲ್ಲ ಈ ಥರ ಎಲ್ಲ ತಂದಿರೋದನ್ನೆಲ್ಲ ಜೋಡಿಸ್ಕೊತಾ ಇದ್ವಿ ಗುಡ್ಲ ಹೊಸ್ಗೆ ತುಂಬೋದಕ್ಕೆ. ಮಾಮೂಲಿ ಒಡ್ಲು ತುಂಬೋದಕ್ಕೆ ಏನೇನಿರುತ್ತೋ ಕಡಲೆ, ಬೆಲ್ಲ, ಆ ಥರ ಅಡಿಕೆ ಎಲ್ಲ ತಾಂಬೂಲ ಎಲ್ಲ ಫಸ್ಟ್ನ ಒಡ್ಲು ತುಂಬೋದು. ಒಂದು ಸೀರೆ ಕೊಟ್ಬಿಟ್ಟು ನಮ್ಮದು ಅಂತಂದು ಅರ್ಶಿನ ಕುಂಕುಮ ಇಟ್ಟು ಅಕ್ಸರ ಸೀರೆ ಕೊಡ್ತಾರೆ, ಅದರಲ್ಲಿ ಕೊಟ್ಬಿಟ್ಟು ಆಮೇಲೆ ಸೀರೆ ಉಟ್ಕೊಂಡ್ಮೇಲೆ ಮೊಡ್ಲು ತುಂಬೋದು. ಇಲ್ಲಿ ಹೇಳ್ದೆನಲ್ಲ, ಒಂದು 5 ಥರದ ಹಣ್ಣು ಮತ್ತು ತಂಬಿಟ್ಟು ಮಾಡ್ತೀವಿ. ಇವಾಗ ಶಿವರಾತ್ರಿ ಹಬ್ಬಕ್ಕೆ ಮಾಡ್ತೀವಲ್ಲ ಆ ಥರ ತಂಬಿಟ್ಟೆಲ್ಲ ಮಾಡಿ ಫಸ್ಟು, ಆಮೇಲೆ ಎಲ್ಲ ಒಡ್ಲು ತುಂಬಿ ನಾವು ಸಹ ಎಲ್ಲ ಒಂದು ಫೋಟೋ ತೆಕ್ಕೊಂಬಂದ್ವಿ ಅಲ್ಲಿ. ಇನ್ನು ಸಾಯಂಕಾಲ ಆಗಿತ್ತಲ್ವ, ಹೆಣ್ಣಿನ ಕಡೆ ಎಲ್ಲ ಮೆಹಂದಿ ಶಾಸ್ತ್ರ ಅಂದರೆ ಜೋರಾಗಿರುತ್ತೆ. ಇಲ್ಲಿ ನನ್ನ ಮೈದನ ಗಂಡು ಮಗು ಆಗಿರೋದ್ರಿಂದ ಅವನಿಗೂ ಸಹ ಚಿಕ್ಕದಾಗಿ ಮೆಹಂದಿ ಹಾಕೋಣ ಅಂತಂದು ಹೇಳಿಬಿಟ್ಟು ಅವನಿಗೂ ಸಹ ಎಲ್ಲ ಮೆಹಂದಿ ಹಾಕ್ಸ್ಕೊತಾ ಇದ್ದೀವಿ ಇಲ್ಲೆಲ್ಲ. ಇನ್ನು ನಾವು ಸಹ ಎಲ್ಲ ಹೋಗಿದ್ವಲ್ಲ, ಎಲ್ರಿಗೂ ಮೆಹಂದಿ ಹಾಕ್ಸ್ಕೊಂತ ಮೇಕಪ್ಪರ್ನೇ ಕರೆಸಿದ್ವಿ ಅವ್ರನ್ನ, ಪಾರ್ಲರ್ ಅವ್ರನ್ನ. ಅವರು ಒಬ್ಬರು ಚೆನ್ನಾಗಿ ಆಗ್ತಾಯಿದ್ರು, ಇನ್ನೂ ಇಬ್ಬರು ಸ್ವಲ್ಪ ಇನ್ನೂ ಬೇಸಿಕ್ ನೀಡ್ಸ್ ಕಲಿತಾ ಇದ್ರು. ಹಾಗೆ ಎಲ್ಲರೂ ಬಂದಿದ್ರಲ್ವ, ಎಲ್ರಿಗೂ ಹಾಕೋ ಅಷ್ಟೊತ್ತಿಗೆ ಲೇಟ್ ಆಗುತ್ತೆ ಅಂತಂದ್ಬಿಟ್ಟು 2 ಕೈಗೆ ಒಬ್ಬೊಬ್ಬರು ಅಂತ ಎಲ್ಲ ಫಾಸ್ಟಾಗಿ ಹಾಕಿದ್ರು. ಅವ್ರು ಬಂದಿದ್ದು 7 o'clock ಬಂದಿದ್ದು, ನಮ್ಗೆ 7 ಗಂಟೆಗೆಲ್ಲ ಬಂದಿದ್ದರು. ಎಲ್ಲರೂ ಕೈಗೆ ಹಾಕೋಷ್ಟೊತ್ತಿಗೆ ನೈಟ್ 11 ಗಂಟೆನೇ ಆಗಿತ್ತು. ಇನ್ನೂ ಅರ್ಧ ಜನ ಹಾಕ್ಸ್ಕೊತಾ ಇದ್ರಲ್ಲ, ನಾವೆಲ್ಲ ಊಟ ಮಾಡ್ಕೊಂಬಿಟ್ಟು ಬೆಳಗ್ಗೆ ರಂಗೋಲಿ ಹಾಕೋದಕ್ಕೆ ಆಗೋದಿಲ್ಲ ಅಂತಂದರೆ ಈಗಲೇ ರಂಗೋಲಿ ಹಾಕ್ಕೊಳ್ಳೋಣ ಅಂತ ನಾನು, ನನ್ನ ತಂಗಿ, ಅಕ್ಕ ಎಲ್ಲ ಸೇರಿಕೊಂಡು ಇಲ್ಲಿ ರಂಗೋಲಿ ಹಾಕಿಟ್ಟು ಬಣ್ಣ ತುಂಬ್ತಾ ಇದ್ದೀನಿ. ರಂಗೋಲಿ ಹೇಗಿತ್ತು ಅಂತ ಕಾಮೆಂಟ್ ಮಾಡಿ. ತುಂಬ ಚೆನ್ನಾಗಿ ಬಂದಿತ್ತು ರಂಗೋಲಿ ಸಹ, ದಾಸವಾಳ ಟೈಪ್ ಎಲ್ಲ ಬಂದಿತ್ತಿದ್ದು. ಇನ್ನು ಎಲ್ಲರೂ ಕೈಯಲ್ಲಿ ಮೆಹಂದಿ ಹಾಕ್ಸ್ಕೊಂಡಿದ್ರು, ಎಲ್ಲರೂ ಒಂದೊಂದು ಕೈಯಲ್ಲಿ ಹೇಗಿತ್ತು ಅಂತ ನೋಡ್ತಾ ಇರ್ಬೋದು. ಚೆನ್ನಾಗಿ ಹಾಕಿದ್ರು ಬ್ರೈಡಲ್ ಇದು. ತುಮಕೂರು ಕಡೆ ಬಂದುಬಿಟ್ರೆ ಜಾಸ್ತಿ ಕಾಸ್ಟ್ಲಿ ಇದು. ನಾವಿಲ್ಲಿ ಇಷ್ಟು ಜನಕ್ಕೂ ಸೇರಿ ಒಂದು 1000 ರೂಪಾಯಿ ಕೊಟ್ಟಿದ್ವು ಅಷ್ಟೇ ನಾವು. ಎಲ್ಲರೂ ಕೈಗೂ 2 ಕೈಗೂ ಹಾಕಿ ಮತ್ತು ಬ್ಯಾಗ್ ಸಹ ಒಂದೊಂದು ಅರೇಬಿಕ್ ಟೈಪ್ ಬಿಟ್ಟಿದ್ರು. ತುಂಬ ಚೆನ್ನಾಗಿ ಹಾಕಿದ್ರು ಮೆಹಂದಿ ಎಲ್ಲ ಅಂತ ಹೇಳ್ಬೋದು. ಪಾಗೋಡದರಲ್ಲಿ ಪಾರ್ಲರ್ ಅವರು, ಇನ್ಸ್ಟಾಗ್ರಾಮ್ ಸಹ ಇದೆ ಅಕೌಂಟ್ ಅವ್ರದ್ದು. ನೋಡಿ, ಎಲ್ಲರ ಕೈಲೂ ಫುಲ್ಲು ಹ್ಯಾಂಡ್ ಫುಲ್ಲು ಹಾಕಿದ್ದಾರೆ ಮೆಹಂದಿ. ಇನ್ನು ಮೆಹಂದಿ ಅಂದರೆ ಎಲ್ಲರೂ ಹಾಕಿದ್ವಲ್ಲ, ಎಲ್ಲರೂ ಕೈಯಲ್ಲಿ ಇಟ್ಕೊಂಡು ಎಲ್ಲ ವೀಡಿಯೋ ಮಾಡ್ಕೊತಾ ಇದ್ವಿ ಇಲ್ಲಿ. ಎಲ್ಲರೂ ಈ ಥರ ಒಟ್ಟಿಗೆ ಸೇರಿ ಆಚರಿಸೋದೇ ಅಲ್ವಾ ಹಬ್ಬ, ಮದುವೆ ಹಬ್ಬ ಅಂತಲೇ ಹೇಳ್ಬೋದು. ಎಲ್ಲರೂ ಕೈ ಒಟ್ಟಿಗೆ ಇಟ್ಕೊಂಡು ಎಲ್ಲರೂ ಆಗೋ ತನಕ, ಕೊನೆಯ ತನಕ ಹಾಗೆ ಇಟ್ಕೊಂಡಿದ್ರು. ಫಸ್ಟ್ ಆಗಿರೋರು ಸಮೇತ ಎಲ್ಲ ಉದುರೋಗ್ತಾ ಇತ್ತು ಒಣಗಿ ಎಲ್ಲರದ್ದು ಆಗೋದ್ರು. ಆದರೆ ಎಲ್ಲರೂ ಈ ಥರ ಇಟ್ಕೊಂಡು ಎಲ್ಲ ವೀಡಿಯೋ ಮಾಡ್ಕೋಬೇಕು ಅಂತ ವೆಯ್ಟ್ ಮಾಡ್ತಾ ಇದ್ವಿ ಇಲ್ಲಿ. ಈ ಥರ ಎಲ್ಲ ನೀಟಾಗಿ ಒಬ್ಬೊಬ್ರು ತೆಗಿತಾ ಇದ್ವಿ ಇಲ್ಲಿ. ಚೆನ್ನಾಗಿ ಬಂದಿತ್ತು ಈ ವಿಡಿಯೋ ಸಹ. ಇನ್ನೆಲ್ಲ ಹೇಗೋ ಆಯ್ತಲ್ವ. ಇನ್ನು ವೆಡ್ಡಿಂಗ್ ಕಾರ್ಡ್ದೆಲ್ಲ ವೀಡಿಯೋ ತೆಗ್ದಿರಲಿಲ್ಲ ಅಂತೇಳಿ ಅಕ್ಷತೆ ಕೇಳಾಕಿ ಇದನ್ನು ಸಹ ಒಂದು ವೀಡಿಯೋ ಮಾಡ್ಕೊಳ್ತಾ ಇದ್ದೀನಿ. ಇದನ್ನೆಲ್ಲ ಶಾರ್ಟ್ ವೀಡಿಯೋದಲ್ಲಿ ಹಾಕಿದ್ದೆ ನಾನು. ಎಲ್ಲ ಮದುವೆಗೆಲ್ಲ ಈ ಥರ ಇಟ್ಕೊಂಡು ಮದುವೆ ಕರಿಯೋ ಥರ ವೀಡಿಯೋ ಅಂತಂದು ಮಾಡಿದ್ದೀವಿ. ಇದನ್ನು ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ಇವನ್ ಮದುವೆ ಅಂತೂ ನಮಗೆ ಮೆಮೊರಿ ಉಳ್ಕೊಳ್ತು ಅಂತಲೇ ಹೇಳ್ಬೋದು. ಈ ಥರ ಎಲ್ಲ ಮದುವೆ ಮಾಡೋದು ಒಂಥರ ಚೆನ್ನಾಗಿರುತ್ತೆ ಅಲ್ವಾ. ಇದು ಬೆಳಗ್ಗೆ ಶನಿವಾರದ ವಿಡಿಯೋ. ಇದಾಗಲೇ ಬೆಳಗ್ಗೆ 3 ನೈಟು ಶನಿವಾರ ಭಾನುವಾರ ಮದುವೆ ಇದ್ದಿದ್ದು. ಶನಿವಾರ ಬೆಳಗ್ಗೆನೇ ನಾವು ಇಲ್ಲಿ ಮನೆಗೆ ಕಳಶ ಹೂಡ್ಬಿಟ್ಟು ಪೂಜೆ ಮಾಡಬೇಕಲ್ವ. ಇಲ್ಲಿ ಆ ಕಡೆ ಆಗಲೇ ಸಮಾಧಿ ಪೂಜೆಗೆ ಹಿರಿಯರು ಕೆಲವರು ಬಟ್ಟೆ ಏರಿಸ್ತಾರೆ. ಇಲ್ಲಿ ಅತ್ತೆ ಮಾವ ಆ ಕಡೆ ಅವ್ರನ್ನ ಇದಕ್ಕೆ ಕಳಿಸಿದ್ದಾರೆ, ಎಲ್ಲ ಸಮಾಧಿ ಪೂಜೆ ಮಾಡ್ಕೊಂಬನ್ನಿ ಅಂತ. ಇಲ್ಲಿ ಫಸ್ಟು ಒಂದು ಕಂಬಳಿ ಹಾಸ್ಬಿಟ್ಟು ಅದಕ್ಕೆ ಒಂಚೂರು ಅರ್ಶಿನ ಕುಂಕುಮ ಹಾಕಿಬಿಟ್ಟು ಮತ್ತು ಅದ್ರ ಮೇಲೆ ಕಳಶ ಚೊಂಬು ಅಕ್ಕಿ ಎಲ್ಲ ಹಾಕಿಬಿಟ್ಟು ಇಲ್ಲಿ ಎಲ್ಲ ಕಳಶ ಜೋಡಿಸ್ಕೊತಾ ಇದ್ದೀವಿ ಇಲ್ಲಿ ನಾವೆಲ್ಲರೂ. ಮಾಮೂಲಿ ಎಲ್ಲರೂ ಕಳಶ ಜೋಡಿಸೋದು ಗೊತ್ತೇ ಇರುತ್ತೆ. ನಾನಿಲ್ಲಿ ಇದಕ್ಕೇ ಕಾಕಡ ಹೂವೆಲ್ಲ ಸ್ವಲ್ಪ ಜೋಡಿಸ್ಕೊಳ್ತಾ ಇದ್ದೀನಿ ಈಗ. ಆ ಕಡೆ ಕನಕಾಂಬರ ಅವೆಲ್ಲ ಜೋಡಿಸಿದ್ರೆ ಚೆನ್ನಾಗಿರುತ್ತೆ ಅಂತಂದು ಒಂಬಳೆಗೇ ಜೋಡಿಸ್ಕೊತಿದ್ವಿ. ಮನೆ ಪೂಜೆನೂ ಸಹ ಇಲ್ಲೆಲ್ಲ ಮಾಡಿದ್ದಾರೆ ಆಗಲೇ. ಫಸ್ಟ್ ಗಣೇಶನ ಪೂಜೆ ಇರಬೇಕಲ್ವ. ಗಣೇಶನ ಪೂಜೆ ಆದ ತಕ್ಷಣ ಮನೆ ಪೂಜೆ ಆದರೆ ಎಲ್ಲ ವಿಘ್ನಗಳು ಇದಾಗುತ್ತೆ ಅಂತಂದು ಫಸ್ಟ್ ಗಣೇಶನ ಪೂಜೆ ಮಾಡಿ ಎಲ್ಲ ಪೂಜೆ ಎಲ್ಲ ಆಯಿತು. ಮತ್ತು ನಮ್ಮ ಕಡೆ ತಾಳಿ ಪೂಜೆನೂ ಸಹ ಅವತ್ತಿನ ಕಳಶ ಪೂಜೆ ಮಾಡೋಗೇ ಫಸ್ಟ್ ತಾಳಿ ಪೂಜೆನೂ ಸಹ ಮಾಡ್ತಾರೆ. ಕಳಶ ಪೂಜೆ, ತಾಳಿ ಪೂಜೆ ಮತ್ತು ಮುಹೂರ್ತದ ಬಟ್ಟೆ ಇರುತ್ತಲ್ವ ಅವನು ಸಹ ಇಟ್ಟು ಎಲ್ಲ ಪೂಜೆ ಮಾಡ್ಕೊತಾ ಇದ್ದೀವಿ ಇಲ್ಲೆಲ್ಲ. ಕಳಶ ಎಲ್ಲ ಹೂಡ್ಬಿಟ್ಟು ಫಸ್ಟು
ಕಂಬಳಿ ಮೇಲೆ ಇಟ್ಬಿಟ್ಟು ಈ ಥರ ಎಲ್ಲ ಪೂಜೆ ಮಾಡಿಬಿಟ್ಟು ದೀಪ ಹಚ್ಬಿಟ್ರೆ ಕಳಶ ಓಡೋ ಪೂಜೆ ಆದಂಗೆ ಕಂಕಣ ಅವೆಲ್ಲ ರೆಡಿ ಮಾಡ್ಕೊಂಡು ಆರತಿ ಎಲ್ಲದಕ್ಕೂ ಈ ಥರ ರೆಡಿ ಮಾಡಿ ಫಸ್ಟ್ ಕಳಶ ಪೂಜೆ ಮಾಡಿಬಿಡೋದು ಅಷ್ಟೇ. ಈಗ ಇನ್ನು ಈಗ ಒಳ್ಳಕ್ಕಿ ಕುಟ್ಟಬೇಕು ಅಂತಂದು ಫಸ್ಟು ನಾವು ರೆಡಿ ಮಾಡ್ಕೊತಿದ್ವಿ. ಇಲ್ಲ ಫಸ್ಟ್ ಬಳೆ ಹಾಕ್ಕೊಂಬಿಟ್ಟು ಆಮೇಲೆ ಒಳ್ಳಕ್ಕಿ ಕುಟ್ಟೋದು ಅಂತಂದರೆ ಅಷ್ಟರಲ್ಲಿ ಹಸೆ ಒಯ್ಕೊಂಬಿಡೋಣ ಅಕ್ಕಿಯಲ್ಲಿ ಅಂತಂದ್ಬಿಟ್ಟು, ಅಕ್ಕಿಲಿ ಹಸೆ ಅಂತಾರೆ ಇದನ್ನು ಕಂಬಳಿ ಮೇಲೆ ಒಯ್ಯೋದನ್ನ. ನಾವಿಲ್ಲಿ ಅಕ್ಕಿಯಿಂದ ರಂಗೋಲಿ ಅಂತಂದು ಅದನ್ನು ಸಹ ಶಾರ್ಟ್ ವೀಡಿಯೋದಲ್ಲಿ ಹಾಕಿದ್ದೀನಿ ನಾನಿಲ್ಲಿ. ಈ ಥರ ಅಕ್ಕಿಯಿಂದನೇ ಈ ಥರ ಡಿಸೈನ್ ಮಾಡ್ಕೊಳೋದು ಚೆನ್ನಾಗಿರುತ್ತೆ ರಂಗೋಲಿ ಈ ಥರ ಬಿಟ್ಕೊಂಡ್ರೆ. ಫಸ್ಟಿಗೆ ಮಧ್ಯದಲ್ಲಿ ಸೂರ್ಯ ಚಂದ್ರ ಅಂತ ಹಾಕಿ ಅಕ್ಕಿಲೇ ಈ ಥರ ಎಲ್ಲ ಬಿಡಿಸ್ಕೊಂಡ್ಬಿಡ್ತಾ ಇದ್ದೀನಿ ನಾನು ಅಕ್ಕ ಎಲ್ಲ. ಅದಕ್ಕೊಂದು ಹೂವು ಇಟ್ಬಿಟ್ಟು ತುಂಬ ಚೆನ್ನಾಗಿರುತ್ತೆ. ಇಲ್ಲಿ ನಾನು ಮಾವಿನೆಲೆ ಸಹ ಜೋಡಿಸಿದ್ದೀನಿ. ಇಲ್ಲಿ ಫಸ್ಟ್ ಬಳೆ ಪೂಜೆ ಮಾಡ್ಕೊಂಬಿಡೋಣ ಅಂತಂದಿಲ್ಲಿ ಬಳೆ ಪೂಜೆ ಮಾಡ್ಕೊಳ್ತಾ ಇದ್ವಿ. ಹೆಣ್ಮಕ್ಳು ಎಲ್ರಿಗೂ ಬಳೆ ತೊಡಿಸೋದಂದರೆ ಮದುವೆ ಅಂದ್ರೇ ಅದೇ ಅಲ್ವಾ, ಹಬ್ಬ ಅಂತ ಖುಷಿ ಇದ್ದೇ ಇರುತ್ತೆ. ಇನ್ನು ಹೆಣ್ಮಗಳೇ ಪೂಜೆ ಮಾಡಬೇಕು ಅಂತ ಅದಕ್ಕೇ ಪೂಜೆ ಮಾಡ್ತಾ ಇದ್ದಾರೆ. ಇಲ್ಲಿ ಬಳೆ ಗುಚ್ಚಿಗೆನೆ ಅಂಗದಾರ ಕಟ್ಬಿಟ್ಟು ಮಾಮೂಲಿ ತೆಂಗಿನಕಾಯಿ ಹೊಡೆದು ಹೂವು ಇಟ್ಬಿಟ್ಟು ಪೂಜೆ ಮಾಡೋದು ಅಷ್ಟೇ. ಇಲ್ಲಿ ಹೆಣ್ಮಕ್ಳ ಕಡೆ ಆದರೆ ಮದುಮಗಳು ಫಸ್ಟ್ ಪೂಜೆ ಮಾಡಿ ಎಲ್ಲ ಇದು ಮಾಡ್ತಾರೆ. ಇಲ್ಲಿ ಅದಕ್ಕೇನೆ ಪೂಜೆ ಮಾಡ್ತಾ ಇದ್ದಾರೆ ಈಗ ಎಲ್ಲ. ಇನ್ನು ಎಲ್ಲರೂ ಬಂದಿದ್ವಲ್ಲ, ಎಲ್ಲರೂ ಒಬ್ಬೊಬ್ಬರೇ ಎಲ್ಲರೂ ಬಳೆ ಹಾಕ್ಸ್ಕೊಳ್ತಾ ಇದ್ದೀವಿ ಇಲ್ಲಿ ಎಲ್ಲರೂ ಕೂತ್ಕೊಂಡು. ಈಗ ಎಲ್ಲರೂ ಒಂದೂವರೆ ಡಜನ್, ಒಬ್ಬೊಬ್ಬರು 2 ಡಜನ್ ಸಹ ಹಾಕ್ಸ್ಕೊಂಡ್ರು. ನಾವೆಲ್ಲ ಸೇರಿ ಎಲ್ಲರೂ ಒಂದೂವರೆ ಡಜನ್ ನಾವು ಹಾಕ್ಸ್ಕೊಂಡ್ವಿ. ಇನ್ನು ಸ್ವಲ್ಪ ಅತ್ತೆಯವರೆಲ್ಲ 2 ಡಜನ್ ಹಾಕ್ಸ್ಕೊಂಡಿದ್ರು ಎಲ್ಲರೂ. ಇಲ್ಲಿ ಎಲ್ಲರೂ ಬಳೆ ಹಾಕ್ಸ್ಕೊಂಡ್ವಿ. ಈಗ ಎಲ್ಲರೂ ಬಳೆ ಎಷ್ಟು ತುಂಬ ಹಾಕ್ಕೊಂಡು ಎಷ್ಟು ಚೆನ್ನಾಗಿದೆ ಎಲ್ಲರೂ. ಈಗ ಮೆಹಂದಿ ಹಾಕಿರೋದಕ್ಕೂ ಬಳೆ ಹಾಕಿರೋದಕ್ಕೂ ಮದುವೆ ಕಳೆ ಬಂದಂಗೆ ಅನಿಸ್ತಾ ಇದೆ, ನೋಡ್ತಾ ಇರ್ಬೋದು. ಎಲ್ಲರೂ ಹಸಿರು ಬಳೆ ಅಂತಲೇ ಹಾಕ್ಕೊಂಡಿದ್ವಿ ನಾವೆಲ್ಲರೂ. ಈಗ ಮಧ್ಯದಲ್ಲಿ ಸಹ ರಂಗೋಲಿ ಇನ್ನೊಂದು ಥರ ಬಿಟ್ಬಿಟ್ಟು ಎಲ್ಲರೂ ಈ ಥರ ಇಟ್ಕೊಂಡು ಫೋಟೋ ತೆಗೆಸ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಅಲ್ವಾ. ಈ ಥರ ಲಾಕ್ ಮಾಡಿಕೊಂಡು ಕಿರ್ಬೆರಳಿಂದ ಇದು ಮಾಡ್ಕೊಂಡ್ವಿ. ಇನ್ನು ಒಳ್ಳಕ್ಕಿ ಕುಟ್ಟೋ ಸ್ಟಾರ್ಟ್ ಮಾಡಬೇಕು ಅಂತ ಹೇಳಿದ್ನಲ್ಲ, ಒಳ್ಳಕ್ಕಿ ಕುಟ್ಟೋಕ್ಕೆ ಸ್ಟಾರ್ಟ್ ಮಾಡ್ಕೊಂಡಿದ್ದೀವಿ. ಈಗ ಈ ಅಕ್ಕಿನ ಕುಟ್ಟುಬಿಟ್ಟು ನಾವು ಒಳ್ಳಕ್ಕಿ ಕುಟ್ಟೋ ಶಾಸ್ತ್ರನ ಈ ಅಕ್ಕಿನೇ ತೊಗೊಂಡು ನಾವು ಮದುವೆ ಚಪ್ಪರದಕ್ಕೆ ಬರ್ತಾ ಇರ್ತಾರಲ್ವ ಮದುಮಗ, ಆಗ ಬೀರಕ್ಕಿ ಅಂತಂದು ಒಬ್ರಿಗೊಬ್ರು ಎಸ್ಕೊಳ್ತಾರಲ್ವ, ಅವೇ ಅಕ್ಕಿನೇ ಈ ಥರ ಭತ್ತ ಕುಟ್ಕೊಂಡು ಇಟ್ಕೊಳ್ತಾರೆ. ಈ ಕಡೆ ಒಂದು 5 ಜನ ಸೇರಿ ನಾವೆಲ್ಲ ಕುಟ್ಕೊಳ್ತಾ ಇದ್ದೀವಿ. ಇಲ್ಲಿ ಒಬ್ಬರು ಕೇರ್ತಾ ಇರ್ತಾರೆ, ಹಸೆ ಅಕ್ಕಿ ಕುಟ್ತಾ ಇರ್ತಾರೆ ಇಲ್ಲೆಲ್ಲ. ಇನ್ನು ಚಪ್ರ ಪೂಜೆನ ಇವರು ಗುರುವಾರನೇ ಮಾಡ್ಕೊಂಡ್ಬಿಟ್ಟಿದ್ರು ಆಗ್ಲೇ. ಇಲ್ಲಿ ಅದೇ ವಿಡಿಯೋನ ಇಲ್ಲಿ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಫಸ್ಟ್ ಒಂದು ಗೂಟ ಇಟ್ಬಿಟ್ಟು ಅದಕ್ಕೆಲ್ಲ ಪೂಜೆ ಮಾಡಿ ಅವರ ಊರಿಂದ ಬಂದಿದ್ರು ಗರಿ ಎಲ್ಲ ತೊಗೊಂಡ್ಬಿಟ್ಟು ಸಿಂಪಲ್ಲಾಗಿ ಈ ಥರ ಚಪ್ರ ಹಾಕಿದ್ದಾರೆ ಎಲ್ಲರೂ ಆಲ್ರೆಡಿನೇ. ಇನ್ನು ನಾವೆಲ್ಲ ರಂಗೋಲಿ ಹಾಕಿದ್ದು ಅಂತ ಹೇಳಿದ್ನಲ್ವ, ಬೆಳಗ್ಗೆಗೆ ಎಲ್ಲ ಹೂವು ಹಾಕ್ತಾ ಇದ್ದಾರೆ. ಈಗ ಮಾವಿನ ಸೊಪ್ಪೆಲ್ಲ ಕಟ್ಬಿಟ್ಟು ಶನಿವಾರ ಹಾಕ್ತಾ ಇರೋದು ಇದನ್ನೆಲ್ಲ. ಗುರುವಾರ ಚಪ್ರ ಪೂಜೆ ಟೈಮ್ ಚೆನ್ನಾಗಿದೆ ಅಂತ ಅವತ್ತಿನ ದಿನನೇ ಪೂಜೆ ಮಾಡ್ಕೊಂಡಿದ್ದು ಸಿಂಪಲ್ಲಾಗಿ. ಇಲ್ಲಿ ಶನಿವಾರ ಮಾತ್ರ ಹೂವು ಹಾಕ್ಕೊಳ್ತಾ ಇದ್ದಾರೆ. ಅಲ್ಗೂ ಬಿಸಿಲಿರೋದ್ರಿಂದ ಬೇಗನೆ ಬಾಡ್ಬಿಡುತ್ತೆ ಹೂವೆಲ್ಲ ಅಂತಂದು ಸ್ವಲ್ಪ ಬೆಳಗ್ಗೆನೇ ಶನಿವಾರ ಹಾಕ್ಕೊಳ್ತಾ ಇರೋದು ಹೂವೆಲ್ಲ. ಇಲ್ಲಿ ಎಲ್ಲ ಹೂವೆಲ್ಲ ಹಾಕಿ ಇಲ್ಲಿ ಫೋಟೋ ತೆಗಿತಾ ಇದ್ದೀವಿ. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಮದುವೆ ಮನೆ ಅಂದರೆ ಚಪ್ರ ಹಾಕಿದ್ರೇ ಲಕ್ಷಣ ಅಲ್ವಾ. ಇನ್ನು ಈ ಕಡೆ ಇವಾಗ ಅರ್ಶಿನ ಹಚ್ಚೋದಕ್ಕೇ ರಂಗೋಲಿ ಎಲ್ಲ ಹಾಕ್ಕೊಂಡು ಇವಾಗ ಇದಕ್ಕೂ ಸಹ ಇದು ಮಾಡ್ಕೊಳ್ತಾ ಇದ್ದೀವಿ. ಇದು ನಾವು ಈ ಥರ ಹಸ ಇಟ್ಕೊಂಡು ಅದ್ರ ಮೇಲೆ ಮಣೆ ಇಟ್ಬಿಟ್ಟು ಕೂರ್ಸೋದು ಇಲ್ಲಿ ಮದುಮಗನ. ಇಲ್ಲಿ ಕಳಶ ಪೂಜೆ ಮಾಡಿ ಫಸ್ಟು ಎಲ್ಲರೂ ಆಶೀರ್ವಾದ ತೊಗೋಬೇಕು. ಇಲ್ಲಿ ದೊಡ್ಡವರಿಂದ ಆಶೀರ್ವಾದ ತೊಗೊಂಡು ಅರ್ಶಿನ ಕೂತ್ಕೊಳ್ಳೋ ಟೈಮಲ್ಲಿ ಎಲ್ಲರ ಹತ್ರನೂ ಆಶೀರ್ವಾದ ತೊಗೊಳ್ತಾ ಇದ್ದಾರೆ. ಈಗ ಇಲ್ಲಿ ಅತ್ತಿಗೆ ಅವರು ಎಲ್ಲರೂ ಬಂದಿದ್ರಲ್ಲ, ಜೋಡಿ ಇರೋ ಥರ ಅತ್ತೆ ಮಾವ ಆ ಥರ ಯಾರ್ಯಾರಿದ್ರು ಅವ್ರ ಹತ್ರ ಎಲ್ಲರೂ ಆಶೀರ್ವಾದ ತೊಗೊತಾ ಇದ್ದಾರೆ. ಈಗ ಇಲ್ಲೆಲ್ಲ ಫಸ್ಟ್ ಇಲ್ಲಿ ಅತ್ತಿಗೆನೇ ಅರಿಶಿನ ಹಚ್ಚೋದಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಈಗ ಮನೆಯಲ್ಲೇ ಅರಿಶಿನ ಎಲ್ಲ ಹಚ್ಕೊಂಡು ನಾವು ಚೌಟ್ರಿಗೆ ಹೋಗ್ಬಿಟ್ರೆ ಅರ್ಧ ಕೆಲಸ ಫ್ರೀ ಆಗುತ್ತೆ ಅಂತಂದು ಈ ಥರ ಎಲ್ಲ ಫಸ್ಟ್ ನಾವು ಅರಿಶಿನ ಹಚ್ಕೊಂಡು ಎಲ್ಲ ಮನೆಗೆ ಎಲ್ಲರೂ ಹೋಗ್ತಾ ಇದ್ದೀವಿ. ಈಗ ಅಲ್ಲಿ ಆ ಕಡೆ ಹೆಣ್ಣಿನ ಕಡೆ ಅವ್ರು ಮಾಡ್ಕೊತಾ ಇರ್ತಾರೆ, ನಾವು ಗಂಡಿನ ಕಡೆ ನಾವು ಮಾಡ್ಕೊಂಡು ಚೌಟ್ರಿಲಿ ಸ್ವಲ್ಪ ಕಡಿಮೆ ಆಗುತ್ತೆ ಕೆಲಸ. ಎಲ್ಲ ಅಲ್ಲೇ ಚೌಟ್ರಿಲಿ ಮಾಡ್ಬೇಕಂದ್ರೆ ರಿಸೆಪ್ಷನ್ ಆಗೋದೇ ಲೇಟಾಗಿ ಹೋಗಿರುತ್ತೆ ಅಂತಂದು ಇಲ್ಲಿ ನಾವು ಸಹ ಎಲ್ಲರೂ ಸೇರಿ ಅರಿಶಿನ ಹಚ್ತಾ ಇದ್ದೀವಿ. ಅಲ್ಲಿ ಕೂತ್ಕೊಂಡಿರೋ ಸಮೇತ ಅರಿಶಿನ ಹಚ್ಚಿ ಎಲ್ಲ ಆ ಥರ ಅರಿಶಿನ ಹಚ್ಚಿ ಮದುವೆ ಆಗದಿರೋರಿಗೆ ಬೇಗ ಮದುವೆ ಆಗುತ್ತೆ ಅಂತ ಹೇಳಿ ಇಲ್ಲಿ ಕೂತ್ಕೊಂಡಿರೋ ಸಹ ಎಲ್ರಿಗೂ ಅರಿಶಿನ ಹಚ್ತಾ ಇದ್ದಾರೆ. ಆ ಕಡೆ ಎಲ್ಲ ಅರಿಶಿನ ಎಲ್ಲ ಹಚ್ಚಾದ್ಮೇಲೆ ಈಗ ಸ್ನಾನ ಮಾಡಿಸೋದು. ಈ ಥರ ಜರಡಿ ಇಟ್ಕೊಂಡು ಅದ್ರ ಮೇಲೆ ನೀರು ಒಯ್ತಾ ಇದ್ದಾರೆ. ಈಗ ಎಲ್ಲರೂ 3 ಚೊಂಬು ಅಂತ ಹೇಳಿ ಆಮೇಲೆ ಅವರೇ ಸ್ನಾನ ಮಾಡ್ಕೊಳ್ತಾರೆ. ಫಸ್ಟ್ ಈ ಥರ ಮಂಗಳ ಸ್ನಾನ ಅಂತ ಮಾಡಿಸ್ತಾ ಇದ್ದಾರೆ ಈಗೆಲ್ಲ.
ಅರ್ಶಿನ ಹಚ್ಚಿ ಈ ಥರ ಸ್ನಾನ ಮಾಡಿಸ್ಬಿಟ್ರೆ ಮದುಮಗನ ಕಳೆ ಬಂದುಬಿಡುತ್ತಲ್ವ. ಇನ್ನು ಚೌಟ್ರಿಗೆಲ್ಲ ಹೋಗೋದಕ್ಕೆ ರೆಡಿ ಆದ್ವಿ ನಾವೀಗ. ಮದುಮಗನಿಗೆಲ್ಲ ಇನ್ನು ಸ್ನಾನ ಮಾಡ್ಕೊಬಂದ್ಮೇಲೆ ರೆಡಿಯಾಗಿ ಹಾರ ಹಾಕ್ಬಿಟ್ಟು ನಾವು ಸಹ ಎಲ್ಲ ಚೌಟ್ರಿಗೆ ಹೊರಟ್ವಿ. ಆಗಲೇ 6 ಗಂಟೆ ಆಗೋಗ್ತಾ ಇತ್ತು. ನಾವು ಹೊರಟಿದ್ದೆ ಸಾಯಂಕಾಲ ಆಗಲೇ 5:15 ಆಗಿತ್ತು. ಅಲ್ಲಿಗೆ ಹೋಗೋ ಅಷ್ಟೊತ್ತಿಗೆ 6:30 ಆಯಿತು ನಮಗೆಲ್ಲ. ರಿಸೆಪ್ಷನ್ ಸ್ವಲ್ಪ ಲೇಟನೇ ಸ್ಟಾರ್ಟ್ ಆಗಿದ್ದು ಸಹ ಅಲ್ಲಿ. ನಾವು ಇಲ್ಲಿ ಮದುಮಗ ಮುಂದೆ ಕೂತಿದ್ರೆ ಇಲ್ಲ ಅದಕ್ಕೆ ಅವರೆಲ್ಲ ಕಳಶ ಇಟ್ಕೊಂಡು ಸೈಡಲ್ಲಿ ಕೂತಿದ್ದಾರೆ. ಇಲ್ಲೆಲ್ಲ ಸ್ವಲ್ಪ ಹುಷಾರಿಲ್ದಂಗಾಗಿ ನನಗೂ ಸಹ ಡಲ್ ಆಗಿಬಿಟ್ಟಿತ್ತು ಅವತ್ತೆಲ್ಲ. ಇನ್ನು ಫಸ್ಟ್ ನಾವು ಚೌಟ್ರಿಗೆ ಎಂಟ್ರಿ ಆದ ತಕ್ಷಣ ಇಲ್ಲಿ ಮದುಮಗಳಾಗಲೇ ರೆಡಿ ಆಗಿದ್ಲು. ಹೇಳಿದ್ನಲ್ಲ ನಾವು ಲೇಟಾಗಿ ಚೌಟ್ರಿಗೆ ಹೋಗೋದ್ರೊಳಗೇನೆ ಅಂತ. ಅವ್ಳು ರೆಡಿ ಆಗಿದ್ದಲ್ಲ, ಮದುಮಗನ ಕರ್ಕೊಳಕ್ಕೆ ಒಂದು ರೋಸ್ ಕೊಟ್ಬಿಟ್ಟು ವೆಲ್ಕಮ್ ಮಾಡ್ಕೊಳೋದಕ್ಕೆ ಹುಡುಗಿನೇ ಬಂದಿತ್ತು ಮದುಮಗಳೇನೆ ಇಲ್ಲಿ ರೆಡಿಯಾಗಿ. ನೋಡಿ ಈ ಥರ ಎಲ್ಲ ರೆಡಿಯಾಗಿ ಬಂದಿದ್ದಾರೆ ಈಗ. ಆಮೇಲೆ ಇವನು ಸಹ ಕೋಟ್ ಹಾಕ್ಕೊಂಡು ಶೂಟು ಬೂಟ್ ಹಾಕ್ಕೊಂಡು ಬಂದಿದ್ದಾನೆ ಇಲ್ಲೆಲ್ಲ. ಇನ್ನು ನಾವು ಸಹ ಎಲ್ಲ ಫೋಟೋಗಳು ತೆಗೆಸ್ಕೊಂಡು, ನಾವು ಸಹ ಲೇಟ್ ಆಗಿತ್ತಲ್ವ ರೆಡಿ ಆಗೋದಕ್ಕೆ ಆಗಲಿಲ್ಲ ಅವತ್ತು ರಿಸೆಪ್ಷನಿನ ದಿನ. ಎಲ್ಲರೂ ಸಿಂಪಲ್ಲಾಗಿ ರೆಡಿಯಾಗಿ ಅಂತೂ ಫೋಟೋ ಎಲ್ಲ ತೆಗೆಸ್ಕೊಂಡ್ವಿ ಅಂತಲೇ ಹೇಳ್ಬೋದು. ಈ ಕಡೆ ಅತ್ತೆ ಮಾವನು ಸಹ ಅದೇ ಹೂನಾರ ಹಾಕಿ ಈ ಥರ ಫೋಟೋ ತೆಗಿತಾ ಇದ್ರು ಇಲ್ಲಿ. ಹೇಳಿದ್ಮೇಲೆ ಇವ್ರ ಮಗಂದೇ ಮದುವೆಯಲ್ಲಿ ನಡೀತಾ ಇರೋದೀಗ. ಇನ್ನು ನಾನು ನನ್ನ ಸೊಸೆ ಎಲ್ಲರೂ ಒಂದೊಂದು ಸೆಲ್ಫಿ ಎಲ್ಲರೂ ಬಂದು ಕೂತ್ಕೊಂಡು ಫೋಟೋ ತೆಗೆಸ್ಕೊಂಡ್ರೆ ಒಂಥರ ಮೆಮೊರಿ ಇರುತ್ತೆ ಅಂತ ಎಲ್ಲರೂ ಒಂದೊಂದು ಫೋಟೋ ತೆಗೆಸ್ಕೊಳ್ತಾ ಇದ್ದೀವಿ ಈಗೆಲ್ಲ. ನನ್ನ ಮಗಂದು ಸಹ ಬರ್ತಡೇ ಇತ್ತು ಅಂತಂದು ಹೇಳಿದ್ನಲ್ವ, ಅವನು ಸಹ ರಿಸೆಪ್ಷನ್ ನಡೆಯಿದ್ದ. ಅವ್ನಿಗೆ 9ನೇ ತಾರೀಕಿಗೆ ಬರ್ತಡೇ ಇದ್ದಿದ್ದು. ನೋಡಿ ಎಲ್ಲರೂ ಒಂದೊಂದು ಫೋಟೋ ತೆಗೆಸ್ಕೊಂಡ್ವಿ ಈಗ. ಇನ್ನು ನೈಟ್ ಎಲ್ಲ ರಿಸೆಪ್ಷನ್ ಆದಮೇಲೆ ಉತ್ತಕ್ಕೆ ಹಾಲೊಯ್ಯಕ್ಕೆ ಹೋಗ್ತಾ ಇದ್ದೀವಿ ಈಗ ಎಲ್ಲರೂ ನಾವಿಲ್ಲಿ. ಅದೆಲ್ಲ ವೀಡಿಯೋ ಮಾಡೋಕ್ಕಾಗಿಲ್ಲ ನಾನು ಇಲ್ಲಿ, ಅಷ್ಟೇ ನಾನು ಶೇರ್ ಮಾಡ್ಕೊಂಡಿರೋದು. ಇನ್ನು ಬೆಳಗ್ಗೆ ಎದ್ದ ತಕ್ಷಣ 10 ಗಂಟೆಯಿಂದ ಮುಹೂರ್ತ ಇದರಿಂದ ನಾವೆಲ್ಲ ಸಹ ರೆಡಿಯಾಗಿ ಇಲ್ಲಿ ಹೋಗ್ತಾ ಇದ್ವಿ. ಹೇಳಿದ್ರೆ ನೈಟ್ ರಿಸೆಪ್ಷನ್ ರೆಡಿ ಆಗೋಕ್ಕಾಗಲಿಲ್ಲ ಅಂತ ಸ್ವಲ್ಪ ಮುಹೂರ್ತಕ್ಕೆ ಟ್ರೆಡಿಷ್ನಲ್ಲಾಗೆ ರೆಡಿ ಆಗಿದ್ದೀನಿ, ಜಡೆ ಎಲ್ಲ ಹಾಕ್ಕೊಂಡು ನಾನು ಇಲ್ಲೆಲ್ಲ. ಇನ್ನು ಹೋಗಿದ್ವಲ್ಲ ಇಲ್ಲಿ ಅತ್ತಿಗೆ ಅಣ್ಣ ಅವರು ಮತ್ತು ಮೈದನ ಹೆಂಡತಿ ಎಲ್ಲರೂ ತಂಗಿ ಆಗಬೇಕಲ್ವ, ಎಲ್ಲರೂ ಸಹ ಒಂದೊಂದು ಫೋಟೋ ತೆಗೆಸ್ಕೊತಾ ಇದ್ವಿ. ನಾನು ಒಂದು ಸಿಂಗಲ್ಸ್ ಫೋಟೋಸ್ ಎಲ್ಲ ತೆಗೆಸ್ಕೊತಾ ಇದ್ದೆ. ಇಲ್ಲಿ ಅಕ್ಕ ತಂಗಿಯರ ಜೊತೆನೂ ಸಹ ಒಂದೊಂದು ಫೋಟೋ ತೆಗೆಸ್ಕೊಳ್ತಾ ಇದ್ವಿ ಈಗ. ಈ ಕಡೆ ಇವರು ಅಣ್ಣ ತಮ್ಮಂದ್ರ ಜೊತೆ ನಾವು ಒಂದು ಸ್ವಲ್ಪ ಎಲ್ಲ ಫೋಟೋ ತೆಗೆಸ್ಕೊಂಡು ಹೇಳಿದ್ರಲ್ಲ, ನಾನು ನಮ್ಮ ಮನೆಯವರು ಎಲ್ಲರೂ ಬಂದಿದ್ವಲ್ಲ ಒಟ್ಟಿಗೆ, ಎಲ್ಲರೂ ಹೆಣ್ಮಕ್ಳೆಲ್ಲ ಸೇರಿ ಒಂದು ಸೆಲ್ಫಿ ತಗೊಂಡು ಫೋಟೋ ತೆಗೆಸ್ಕೊಂಡ್ವಿ. ನಮ್ಮ ಚಿಕ್ಕಮ್ಮ ಅವರೆಲ್ಲ ಬೆಳಗ್ಗೆ ಮುಹೂರ್ತಕ್ಕೆ ಬಂದಿದ್ರು, ಅವ್ರ ಜೊತೆನೂ ಸಹ ಎಲ್ಲ ಒಂದು ಫೋಟೋ ತೆಗೆಸ್ಕೊಂಡು ಅಕ್ಕ ಎಲ್ಲರೂ ನಾವಿಲ್ಲೆಲ್ಲ. ನನ್ನ ಮಗನ ಬರ್ತ್ಡೇ ಇತ್ತು ಅಂತ ಹೇಳಿದ್ನಲ್ಲ, ಅವನಿಗೂ ಸಹ ನೈಟ್ ಕೇಕ್ ಕಟ್ ಮಾಡೋಣ ಅಂತ ಅಲ್ಲೇ ಪಾಗೋಡದಲ್ಲೇ ಪ್ಲ್ಯಾನ್ ಮಾಡಿ ಲಿಖಿತಲ್ಲೇ ಪ್ಲ್ಯಾನ್ ಮಾಡಿದ್ದ ಅವನಲ್ಲೆಲ್ಲ. ಇನ್ನು ಮದುಮಗನ ಸಹ ಅವನು ರೆಡಿಯಾಗಿ ಇಲ್ಲಿದ್ದಾನೆ ಅತ್ತೆ ಮಾಮನ ಜೊತೆ. ಫಸ್ಟ್ ಅವ್ರ ಫ್ಯಾಮಿಲಿ ಎಲ್ಲ ಫೋಟೋ ತೆಗೆಸ್ಕೊಳ್ತಾ ಇದ್ದಾರೆ ಇಲ್ಲಿ ಎಲ್ಲರೂ. ಅವ್ರ ಅಕ್ಕ ತಮ್ಮ ಅಣ್ಣ ತಮ್ಮಂದ್ರೆಲ್ಲ ಸೇರ್ಕೊಂಡು ಅವರು ಸಹ ಎಲ್ಲ ಫೋಟೋ ತೆಗೆಸ್ಕೊಳ್ತಾ ಇದ್ರು. ಒಂದೊಂದು ಜೋಡಿ ಮದುಮಗನ ಜೊತೆ ಎಲ್ಲರೂ ನಾವು ಒಂದೊಂದು ಫೋಟೋ ತೆಗೆಸ್ಕೊಳ್ತಾ ಇದ್ದೀವಿ ಈಗ. ತುಂಬ ಚೆನ್ನಾಗಿ ರಿಸೆಪ್ಷನಿಗಂತೂ ರೆಡಿ ಆಗೋಕ್ಕಾಗಿರಲಿಲ್ಲ ಅಂತ ಮುಹೂರ್ತಕ್ಕೆ ಎಲ್ಲರೂ ಚೆನ್ನಾಗೇ ರೆಡಿಯಾಗಿದ್ವಿ. ಇನ್ನು ಮದುಮಗನಿಗೆಲ್ಲ ಶಾಸ್ತ್ರ ಮಾಡ್ತಾ ಇದ್ರಲ್ಲ, ಕನ್ಯಾದಾನ ಮಾಡುವಾಗ ಪಾದಪೂಜೆ ಮಾಡುವಾಗ ಚೌಟ್ರಿ ಒಳಗಡೆ ಹೋಗೋಕ್ಕಿಂತ ಮುಂಚೆನೇ ಇಲ್ಲಿ ಪೂಜೆ ಮಾಡ್ತಾ ಇದ್ದಾರೆ ಈಗ ಪಾದಪೂಜೆ ಅಂತಂದು. ಫಸ್ಟು ಕನ್ಯಾದಾನ ಮಾಡುವಾಗ ಅಂದರೆ ಫಸ್ಟ್ ಪಾದಪೂಜೆನೇ ಅಲ್ವಾ ಮಾಡೋದು. ಅವ್ರವ್ರ ಸಂಪ್ರದಾಯದ ಪ್ರಕಾರ ಅವ್ರು ಮಾಡ್ಕೊಳ್ತಾ ಇದ್ದಾರೆ ಇಲ್ಲೆಲ್ಲ. ಈ ಟೈಮಲ್ಲೇ ನಮ್ಮ ಕಡೆ ಎಲ್ಲ ಬಂದುಬಿಟ್ಟು ಏನಾದ್ರು ಕೊಡೋ ಅಂಥದ್ದು ರಿಂಗು ಉಂಗುರ ಆ ಥರ ಎಲ್ಲ ಇದ್ದರೆ ಈ ಟೈಮಲ್ಲೇ ಹಾಕ್ತಾರೆ ಇಲ್ಲೆಲ್ಲ. ಫಸ್ಟು ಅರ್ಶಿನ ಕುಂಕುಮ ಇಟ್ಬಿಟ್ಟು ಕಾಲಿಗೆ ಹೂವು ಎಲ್ಲ ಅಕ್ಷತೆಗಳು ಹಾಕಿ ಫಸ್ಟ್ ಪೂಜೆ ಮಾಡ್ತಾರೆ ಇಲ್ಲಿ. ಈಗ ಇದನ್ನು ಚೈನ್ ಹಾಕ್ತಾ ಇದ್ದಾರೆ ಇಲ್ಲೆಲ್ಲ. ಈ ಕ್ಷಣಕ್ಕೋಸ್ಕರ ಎಷ್ಟು ದಿನದಿಂದ ಎಲ್ಲ ಶ್ರಮ ಪಟ್ಟಿರ್ತಾರೆ. ಮುಹೂರ್ತ ಒಂದು ಆಗೋ ತಕ್ಷಣ ಜನ ಆ ಕಡೆ ಈ ಕಡೆ ಅಂತೆಲ್ಲ ಹೋಗ್ತಾ ಇರ್ತಾರಲ್ವ. ನೋಡಿ ಚೈನ್ ಎಲ್ಲ ಹಾಕಿ ಎಲ್ಲ ಈಗ ಇದು ರೆಡಿ ಆಯಿತು. ಈ ಕಡೆ ಮುಹೂರ್ತ ಟೈಮಲ್ಲೆಲ್ಲ ಪೂಜೆ ಎಲ್ಲ ಮಾಡಿ ತಾಳೆ ಇಟ್ಕೊಂಡೆಲ್ಲ ಪೂಜೆ ಮಾಡಿಸ್ತಾ ಇದ್ದಾರೆ ಇಲ್ಲೆಲ್ಲ ಈಗ. ಒಬ್ರಿಗೊಬ್ರು ಅಕ್ಕಿ ಹೊಯ್ಕೊಳ್ಳೋದು, ಜೀರಿಗೆ ಬೆಲ್ಲ ಹಾಕ್ಕೊಂಡು ಎಲ್ಲ ಇದು ಮಾಡ್ತಾ ಇದ್ದಾರೆ ಇಲ್ಲೆಲ್ಲ ಶಾಸ್ತ್ರಗಳು. ಸಖತ್ತು ಸೆಕೆ ಇತ್ತು, ಬಿಸಿಲು ಆಗಲೇ 12 ಗಂಟೆ 1 ಗಂಟೆ ಇರೋಂದ್ರೆ ಎಲ್ಲರ ಮುಖದಲ್ಲೂ ನೀರು ಇಳಿತಾ ಇದೆ ಆಗಲೇ ಇಲ್ಲೆಲ್ಲ. ಅವರು ಸಹ ಎಲ್ಲ ಆರ ಚೇಂಜ್ ಮಾಡಿಕೊಂಡು
ತಂದೆ ತಾಯಿ ಹತ್ರ ಎಲ್ಲ ಪೂಜೆ ಮಾಡಿಸ್ತಾ ಇದ್ದಾರೆ ಪುರೋಹಿತರು. ಜೀರಿಗೆ ಬೆಲ್ಲ ಹಾಕುವಾಗ ಹಾಕಿದ್ರೆ ಅವ್ನು ಬಗ್ಗಿದ್ರೆ ನಿನ್ನ ನಡೀತತೆ ನನ್ನ ನಡೀತದೆ ಅಂತಾರೆ ಎಲ್ಲ ಹೇಳಿ ಎಲ್ಲ ನಗಿಸ್ತಾ ಇದ್ರು. ಇಲ್ಲಿ ಬಗ್ಗು ಬಗ್ಗು ಅಂತ ಎಲ್ಲ ಬಗ್ಗಿಸ್ತಾ ಇದ್ದಾರೆ ಇಲ್ಲೆಲ್ಲ. ನೋಡಿ ಎಲ್ಲರೂ ಬಗ್ಗಿ ಬಗ್ಗಿ ಅಂತಂದು ಹೇಳಿದ್ದಕ್ಕೆ ಅವನು ಪಾಪ ಬಗ್ಬಿಟ್ಟ, ಬಗ್ಬೇಡ ಅಂತ ಹೇಳ್ತಾ ಇದ್ದಾರೆ ಎಲ್ಲರೂ. ಇಲ್ಲೇ ಈಗ ಜೀರಿಗೆ ಬೆಲ್ಲನ ತಲೆ ಮೇಲೆ ಇಡ್ತಾ ಇದ್ದಾರೆ. ಈಗ ಹೀಗೆಲ್ಲರೂ ಸೇರಿಕೊಂಡು ಇವಾಗಲೇ ತಾಳಿ ಕಟ್ಟೋ ಟೈಮ್ ಆಗಿದ್ದಕ್ಕೆ ಎಲ್ಲ ತಾಳಿ ಕಟ್ತಾ ಇದನ್ನೆಲ್ಲ. ನಾವು ಸಹ ಎಲ್ಲ ಹಿಂದೆನೇ ಇದ್ವಿ ಎಲ್ಲರೂ ನಾವಿಲ್ಲೆಲ್ಲ. ತಾಳೆಲ್ಲ ಕಟ್ಟಿದ್ಮೇಲೆ ಅದಕ್ಕೆ ಅರ್ಶಿನ ಕುಂಕುಮ ಎಲ್ಲ ಇಟ್ಟು ಎಲ್ಲ ಪೂಜೆ ಮಾಡಿಸ್ತಾ ಇದ್ರು ಎಲ್ರೂ. ಇನ್ನು ಎಲ್ಲ ಆಗೋದ್ಮೇಲೆ ಹಾಲು ಒಯ್ಬೇಕಲ್ವ, ಎಲ್ಲರೂ ಹೋದ್ಮೇಲೆ ಬಂದು ಸಖತ್ತು ರಶ್ ಜಾಸ್ತಿ ಆಗುತ್ತೆ ಅಂತ ಲಾಸ್ಟಿಗೆ ಒಯ್ಯೋದಕ್ಕೆ ಬಂದಿರೋದು ನಾವಿಲ್ಲೆಲ್ಲ. ಈಗ ನಾವು ಸಹ ಎಲ್ಲ ಹಾಲು ಒಯ್ದುಬಿಟ್ಟು ಅಕ್ಕ ಬಾವ ಅವರು ಸಹ ಹಿಂದಿಂದನೇ ಬರ್ತಾ ಇದ್ರು ಎಲ್ಲರೂ. ಇಷ್ಟಕ್ಕೆಲ್ಲ ಎಷ್ಟು ದಿನದಿಂದ ಕಷ್ಟಪಟ್ಟಿರ್ತಾರೆ ಮದುವೆ ಮಾಡಬೇಕು ಅಂತಂದು. ಇಷ್ಟೇ ಮದುವೆ ಆದ ತಕ್ಷಣ ಅವ್ರ ಪಾಡಿಗೆ ಅವ್ರನ್ನ ಬಿಟ್ಟು ಹೊರಡ್ತಾ ಇರೋದು ಅಷ್ಟೇ ನಾವೆಲ್ಲ. ಇಲ್ಲಿ ಅತ್ತಿಗೆ ಅಣ್ಣ ಮತ್ತು ಐಶು ಎಲ್ಲರೂ ಸಹ ಹಾಲು ಎರಿತಾ ಇದ್ದಾರೆ. ಈಗ ಇನ್ನು ಎಲ್ಲ ತಾಳಿ ಕಟ್ಟು ಆದಮೇಲೆ ಅವರು ಸಹ ಎಲ್ಲ ಒಂದೆರಡು ಫೋಟೋ ತೆಗೆಸ್ಕೊಳ್ತಾ ಇದ್ರು. ನಾನು ಹೇಳಿದ್ನಲ್ಲ ನೈಟ್ ಮನೇಲಿ ಬಂದಮೇಲೆ ಅವನದು ಬರ್ತ್ಡೇ ಇರೋದ್ರಿಂದ ಮನೆಯಲ್ಲೇ ಬಂದು ಮನೆ ತುಂಬಿಸ್ಕೊಂಡು ಸೊಸೆನ ಆಮೇಲೆ ಕೇಕ್ ಕಟ್ ಮಾಡ್ಕೊಳ್ತಾ ಇದ್ವಿ. ಅಲ್ಲೆಲ್ಲ ಕೇಕೆಲ್ಲ ಅರೇಂಜ್ ಮಾಡಿದ್ದಾಗಲೇ ಎಲ್ಲರೂ ಸಹ ಅದನ್ನು ಬರ್ತ್ಡೇನೆಲ್ಲ ಸೆಲೆಬ್ರೇಟ್ ಮಾಡ್ಕೊಂಡ್ವಿ. ಈಗ ಓಕೆ ಫ್ರೆಂಡ್ಸ್, ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಆದಷ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತೀನಿ. ಓಕೆ ಫ್ರೆಂಡ್ಸ್, ಬಾಯ್.